ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೌಡಿಗಳ ಹಾವಳಿ, ಕಳ್ಳರ ಹಾವಳಿ ಮಿತಿ ಮೀರ್ತಾ ಇದೆ. ನೀವು ತುಂಬ ಜನ ರೌಡಿಗಳನ್ನು, ಕಳ್ಳರನ್ನ ನೋಡಿದಿರಿ. ಅಂದರೆ ಇದನ್ನು ಆಡು ಭಾಷೆಯಲ್ಲಿ ಹೇಳೋದಾದರೆ ಬೆಂಗಳೂರಿನಲ್ಲಿ ಬೇಜಾನ್ ರೌಡಿಗಳನ್ನು, ಕಳ್ಳರನ್ನ ನೀವೆಲ್ಲರೂ ಕೂಡ ನೋಡಿರ್ತೀರಿ. ಹೆಂಗೆಲ್ಲ ಕಳ್ತನ ಮಾಡ್ತಾರೆ, ಹೆಂಗೆಲ್ಲ ಪುಡಿ ರೌಡಿತನವನ್ನು ಪ್ರದರ್ಶನ ಮಾಡ್ತಾರೆ ಅಂತ. ಆದರೆ ನಾನೀಗ ತೋರಿಸುವಂಥ ಕದೀಮರನ್ನು ನೀವೆಲ್ಲೂ ಕೂಡ ಖಂಡಿತ ನೋಡಿರ್ಲಿಕ್ಕಿಲ್ಲ. ಯಾವುದೋ ಸಿನಿಮಾದಲ್ಲೋ ಅಥವಾ ಯಾವುದೋ ಒಂದು ಸೀರಿಯಲ್ನಲ್ಲೋ ನೋಡಿರ್ತೀರಿ ಅಂತ ಅಂದ್ಕೊಳ್ಬೋದು. ಬೆಂಗಳೂರಿನಲ್ಲಿ ಮನೆ ಕಳ್ತನ ಮಾಡೋದಕ್ಕೆ ಕಿಲ್ಲೇಡಿಯರ ಗ್ಯಾಂಗ್ ಒಂದು ಅಖಾಡಕ್ಕೆ ಎಂಟ್ರಿ ಕೊಡುತ್ತೆ. ಆ ಎಂಟ್ರಿ ಹಂಗಿಂಗಿರೋದಿಲ್ಲ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುವಂಥ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ. ಅವರೆಲ್ಲರೂ ಲೇಡೀಸ್, ಕಿಲ್ಲೇಡಿಯರ ಗ್ಯಾಂಗ್ ಅದು. ಪ್ಯಾಂಟು, ಶರ್ಟು, ಜಾಕೆಟ್ ಹಾಕ್ಕೊಂಡು ಬಾಯ್ ಕಟ್ ಅಂದರೆ ಹುಡುಗರ ಥರ ಹೇರ್ ಕಟ್ ಮಾಡಿಸ್ಕೊಂಡು ಕೃತ್ಯವನ್ನು ಎಸಗಿರೋದು. ಇನ್ನು ಕೆಲವರು ತಲೆಗೆ ಕ್ಯಾಪ್ ಹಾಕ್ಕೊಂಡು ಎಂಟ್ರಿ ಕೊಡ್ತಾ ಇದ್ರು. ಅಂದರೆ ಅವ್ರು ಯಾರೋ ಹುಡುಗನೇ ಅಥವಾ ಯಾರೋ ಪುರುಷ ಕಳ್ತನ ಮಾಡಿರೋದು ಅಂತ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ಸಕ್ಕೆ ಹೀಗೆಲ್ಲ ಹುಡುಗರ ಥರ, ಗಂಡಸರ ಥರ ಎಂಟ್ರಿ ಕೊಡ್ತಾ ಇದ್ರು. ಕೆಲವರು ತಲೆಗೆ ಕ್ಯಾಪ್ ಹಾಕೊಂಡು ಬರ್ತಾಯಿದ್ರು, ಬಾಯ್ ಕಟ್ ಮಾಡಿಸ್ಕೊಂಡು ಪ್ಯಾಂಟು ಶರ್ಟ್ ಹಾಕೊಂಡು ಬರ್ತಾಯಿದ್ರು. ಈ ಕಿಲ್ಲೇಡಿಯರ ಖತರ್ನಾಕ್ ಕೃತ್ಯ ನೋಡಿ ಪೊಲೀಸರೇ ಒಂದು ಕ್ಷಣ ಶಾಕ್ ಆದರು. ಬೆಂಗಳೂರಿನಲ್ಲಿ ಶಾಲು ನೀಲು ಅಂತ ಈ ಖತರ್ನಾಕ್ ಲೇಡಿಯ ಗ್ಯಾಂಗು ಬಲೆಗೆ ಬಿದ್ದದು. ಅದರಲ್ಲಿ ಪ್ರಮುಖ ಇಬ್ಬರು ಹೆಸರು ಶಾಲು, ನೀಲು ಅಂತ. ನೋಡಿ, ಅಲ್ಲಿ CCTV ವಿಜುವಲ್ಸ್ ನೋಡ್ತಾ ಇದ್ದೀರಿ. ಮತ್ತು ಒಂದು 2 ವೀಲರಲ್ಲಿ ತ್ರಿಬಲ್ ರೈಡಿಂಗ್ ಬರ್ತಾ ಇದ್ದಾರೆ ನೋಡಿ. ನಿಮ್ಗೆ ಅನ್ನಿಸ್ಬೋದು ಮುಂದ್ಗಡೆ ಒಬ್ಬ ಯುವಕ ಇದ್ದಾನೆ, ಹಿಂದ್ಗಡೆ ಒಬ್ಬ ಯುವಕ ಇದ್ದಾನೆ, ಮಧ್ಯದಲ್ಲಿ ಒಬ್ಬರು ಲೇಡಿ ಇದ್ದಾರೆ ಅಂತ ಅನ್ನಿಸುತ್ತೆ. ಆದರೆ ಅವ್ರು 3 ಜನನೂ ಕೂಡ ಲೇಡೀಸೇ. ಯಾಕೆ ಹಿಂಗೆ ಮಾಡ್ತಾರೆ ಅಂತಂತಂದರೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಬೇಕಲ್ಲ. ಹಾಗೆ ಇವರೇನು ಮಾಡ್ತಿದ್ರು ಅಂದರೆ ಹಾಡ ಹಾಗಲೇ ಮನೆಗಳಿಗೆ ಕನ್ನ ಹಾಕ್ತಾಯಿದ್ರು ಹುಡುಗಿರಿಯ ಗ್ಯಾಂಗು. ಈಗ ಅಂಧರಾಗಿದ್ದಾರೆ, ತಗ್ಲಾಕೊಂಡಿದ್ದಾರೆ. ಲೇಡಿ ಗ್ಯಾಂಗ್ ಕಳ್ತನ ಕೃತ್ಯದ CCTV ದೃಶ್ಯ ಪವರ್ ಟಿವಿಗೂ ಸಿಕ್ಕಿದೆ. ಸಂಗೇಹಳ್ಳಿ ಠಾಣೆ ಪೊಲೀಸರಿಂದ ಶಾಲು, ನೀಲು ಲೇಡಿ ಗ್ಯಾಂಗ್ ಅರೆಸ್ಟ್ ಆಗಿದೆ. ಇವರು ಚಿನ್ನಾಭರಣವನ್ನು ಕದ್ದು ಎಸ್ಕೇಪ್ ಆಗ್ತಿದ್ರು. ಜನವರಿ 13ನೇ ತಾರೀಕು ಹಿಂಗೆ ಯಲಹಂಕದ ಬಳಿ ಅಗ್ರಹಾರ ಲೇಔಟ್ನಲ್ಲಿ ಕಳ್ತನ ಆಗಿತ್ತು. ಸಂಗಮೇಶ್ ಅನ್ನೋರ ಮನೆಯಲ್ಲಿ ಕಳ್ತನ ಆಗಿತ್ತು. ಈ ಗ್ಯಾಂಗ್ಗೆ ಕಳ್ತನ ಮಾಡಿತ್ತು. ಆಗ CCTV ಆಧಾರದ ಮೇಲೆ ಬೈಕ್ ನಂಬರ್ ಸಹಾಯದಿಂದ ಆರೋಪಿಗಳನ್ನು ಲಾಕ್ ಮಾಡಲಾಗಿದೆ. ವಿಚಾರಣೆಯ ಟೈಮ್ನಲ್ಲಿ ಶಾಲು, ನೀಲು ಈ ಲೇಡಿ ಗ್ಯಾಂಗ್ ಕೃತ್ಯದ ಬಗ್ಗೆ ಬಯಲಾಯಿತು. ಈ ಶಾಲು, ನೀಲು ಟ್ಯಾನ್ರಿ ರಸ್ತೆಯ ನಿವಾಸಿಗಳು ಅನ್ನೋದರ ಬಗ್ಗೆ ಮಾಹಿತಿ ಇದೆ. ಯಾಕೆ ಹಿಂಗೆಲ್ಲ ಮಾಡ್ತಾಯಿದ್ರು, ಟೋಪಿ ಹಾಕ್ಕೊಂಡು ಹುಡುಗರ ಥರ ಶರ್ಟು ಪ್ಯಾಂಟ್ ಹಾಕ್ಕೊಂಡು ಬರ್ತಾಯಿದ್ರು ಅಂತಂದರೆ ಈ ಕೃತ್ಯ ಲೇಡೀಸ್ ಮಾಡಿರೋದು ಅಂತ ಗೊತ್ತಾಗಬಾರ್ದು, ತನಿಖೆಯ ಹಾದಿಯನ್ನು ತಪ್ಪಬೇಕು, ಹೀಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರು ಶಾಲು, ನೀಲು ಆ್ಯಂಡ್ ಗ್ಯಾಂಗ್. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಲೈವ್ನಲ್ಲಿ. ಸುಚಿತ್ರಾ, ಈ ಶಾಲು, ನೀಲು ಗ್ಯಾಂಗ್ನ ಆ ಕೃತ್ಯ ಹೆಂಗೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ರು, ಜೊತೆಗೆ ಪೊಲೀಸರ ಹತ್ರ ಹೆಂಗೆ ತಗ್ಲಾಕೊಂಡ್ರಿ ಇವರು? ಶರತ್, ಸಾಮಾನ್ಯವಾಗಿ ಮನೆಯಲ್ಲಿ ಕಳ್ತನ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ರೂ ಕೂಡ ಮನೆಯವರು ಜೊತೆಗೆ ಪೊಲೀಸರು ಕೂಡ ಒಂದ್ ರೀತಿಯಾಗಿ ಯೋಚನೆ ಮಾಡುವಂಥದ್ದು, ಎಲ್ಲೋ ಹುಡುಗರು ಇರ್ತಾರೆ ಕಳ್ತನ ಮಾಡಿರೋರು ಅಂತ ಹೇಳಿ. ಏನು ನಗರದ ಹೊರವಲಯ ಅಂದ್ರೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಗಮೇಶ್ ಅನ್ನೋರು ಆಟೋ ಡ್ರೈವರ್ ಆಗಿರ್ತಾರೆ. ಮನೆಯಲ್ಲಿ ಒಂದಷ್ಟು ಚಿನ್ನಾಭರಣಗಳನ್ನ ಇಟ್ಕೊಂಡಿರ್ತಾರೆ. ರಾತ್ರಿ ವೇಳೆ ಬಂದಂತಹ, ಹಗಲಿನ ವೇಳೆ ಬಂದಂತಹ ಈ ಇಬ್ರು ಕಳ್ಳಿಯರು ಮನೆಗೆ ಹೋಗಿ ಅಲ್ಲಿಂದ ಚಿನ್ನಾಭರಣವನ್ನ ಕಳ್ತನ ಮಾಡಿರುವಂತದ್ದು. ಈ ಸಂಬಂಧ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಗೆ ಸಂಗಮೇಶ್ ಅನ್ನೋರು ದೂರನ್ನ ಕೂಡ ದಾಖಲು ಮಾಡ್ತಾರೆ. ಅನಂತರದಲ್ಲಿ ಬೈಕ್ ನ ಒಂದು ನಂಬರ್ ಅನ್ನ ಆಧರಿಸಿ ಈ ಇಬ್ಬರು ಶಾಲು, ನೀಲು ಅನ್ನೋ ಇಬ್ಬರು ಮಹಿಳೆಯರನ್ನ ಅವರು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಅವರು ಹುಡುಗರಲ್ಲ, ಹುಡುಗಿಯರು ಅಂತ ತಿಳಿದು ಬಂದಿರುವಂತದ್ದು. ಅಂದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಹುಡುಗಿಯರು ಹುಡುಗರ ರೀತಿಯಲ್ಲಿ ಒಂದು ಡ್ರೆಸ್ ಅನ್ನ ಮಾಡಿಕೊಂಡು ಅದೇ ರೀತಿಯಲ್ಲಿ ಕಳ್ತನಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಈ ರೀತಿಯಾಗಿ ಇನ್ನು ಗ್ಯಾಂಗ್ ಕಟ್ಕೊಂಡು ಈ ರೀತಿಯಾಗಿ ಕಳ್ತನಕ್ಕೆ ಮುಂದಾಗಿದ್ದಾರಾ, ಇನ್ನು ಎಲ್ಲೆಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪಿಗೆಹಳ್ಳಿ ಪೊಲೀಸರು ಕೂಡ ಒಂದಷ್ಟು ರೀತಿಯಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ. ಸದ್ಯ ಈ ಇಬ್ಬರು ಯುವತಿಯರು ಇದೀಗ ಅರೆಸ್ಟ್ ಆಗಿರುವಂತದ್ದು. ಶರತ್, ಈಗ ನೀವು ಹೇಳ್ದಂಗೆ ಫಸ್ಟ್ ಟೈಮ್ ಈ CCTV ದೃಶ್ಯಾವಳಿಗಳನ್ನು ನೋಡಿದ್ರೆ ಯಾರೋ ಪುರುಷರು ಮಾಡಿರೋದು, ಯಾರೋ ಹುಡುಗರು ಗ್ಯಾಂಗ್ ಮಾಡಿರೋದು ಅಂತ. ಅಂದರೆ ಇವರು ಇಂಟೆನ್ಷನಲಿ ಈ ರೀತಿಯಾಗಿ ಪ್ರಕರಣದ ಹಾದಿ ತಪ್ಪಬೇಕು, ನಾವು ಸುಲಭವಾಗಿ ಸಿಗಬಾರ್ದು ಅಂತ ಹೇಳಿ ಹುಡುಗರ ಥರ ಬಾಯ್ ಕಟ್ ಮಾಡಿಸ್ಕೊಂಡು ಹುಡುಗರ ಡ್ರೆಸ್ ಹಾಕ್ಕೊಂಡು ಹಿಂಗೆಲ್ಲ ಓಡಾಡ್ತಿದ್ದ. ತನಿಖೆ ವೇಳೆ ಈ ಅರೆಸ್ಟ್ ಆದ ಶಾಲು, ನೀಲು ಏನು ಬಾಯ್ ಬಿಟ್ರು ಅಂತ?
ಶರತ್, ಏನು ಸಂಪಿಗೆಹಳ್ಳಿ ಪೊಲೀಸರು ನಿನ್ನೆಯಷ್ಟೇ ಇವರಿಬ್ಬರನ್ನ ಕೂಡ ಅರೆಸ್ಟ್ ಮಾಡಿರುವಂತದ್ದು. ಈ ಒಂದು ಪ್ರಕರಣ ಇದೇ ತಿಂಗಳು 13ನೇ ತಾರೀಕು ದೂರು ದಾಖಲಾಗಿರುತ್ತೆ. ಆನಂತರದಲ್ಲಿ ಪೊಲೀಸರು ಅರೆಸ್ಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ರೀತಿಯ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಏನು ಈ ರೀತಿಯಾಗಿ ಎಲ್ಲೆಲ್ಲಿ ಕಳ್ಳತನವನ್ನ ಮಾಡಿದ್ದೀರಿ, ಈ ರೀತಿಯಾಗಿ ಹುಡುಗರ ರೀತಿಯಲ್ಲಿ ಒಂದು ಡ್ರೆಸ್ ಅನ್ನ ಹಾಕಿಕೊಂಡು ನೀವು ಕಳ್ಳತನಕ್ಕೆ ಮುಂದಾಗ್ತಾ ಇದ್ದೀರಾ, ನಿಮ್ಮ ಜೊತೆಗೆ ಇನ್ಯಾವುದಾದ್ರು ಕಳ್ಳರ ಗ್ಯಾಂಗ್ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇವರು ಈ ಹಿಂದೆನೂ ಕೂಡ ಈ ಒಂದು ಕೃತ್ಯಗಳಲ್ಲಿ ಭಾಗಿಯಾಗಿದ್ರ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶರತ್, ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.